ಓಂ ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸ ನಮಃ. ಓಂ ನಮಃ ಶಿವಾಯ. ಓಂ ಹ್ರೀಂ ತುಂ ದುರ್ಗೆ ನಮಃ. ಓಂ ಸ್ವಾಮಿ ಶರಣಪ್ಪ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪಂಚಾಂಗ ಶ್ರವಣ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಸ್ಯ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷದ ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಹಾಗೂ ಅಮಾವಾಸ್ಯ ದಿನಗಳನ್ನು ನಾವು ಕಾಣುವಂಥ ವಾರ ಆಗಿರ್ತದೆ. ಈ ವಾರ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ರೀತಿಯಾದಂಥ ಫಲ ಅಂದರೆ ಶುಭ ಅಶುಭ ಫಲಗಳನ್ನು ಕಾಣ್ಬೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಮೇಷರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ, ತೃತೀಯದಲ್ಲಿ ಕುಜನ ಒಂದು ಸಂಚಾರ, ಅದರೊಟ್ಟಿಗೆ ಅಂದರೆ ಮಿಥುನ ರಾಶಿಯಲ್ಲಿ ಕುಜನ ಸಂಚಾರ ಮಾಡ್ತಾ ಇರ್ತಾರೆ. ಕನ್ಯಾ ರಾಶಿಯಲ್ಲಿ ಕೇತುವಿನ ಒಂದು ಸಂಚಾರ, ಚಂದ್ರನ ಸಂಚಾರ ಧನುಸು ರಾಶಿಯಲ್ಲಿ, ಹಾಗೂ ರವಿ, ರಾಹು, ಬುಧ, ಶುಕ್ರ ಸಂಚಾರ ಮೀನರಾಶಿಯಲ್ಲಿ, ಶನಿ ಮಹಾತ್ಮರ ಸಂಚಾರ ಕುಂಭದಲ್ಲಿ, ಈ ರೀತಿ ಗೋಚಾರದಲ್ಲಿ ಸಂಚಾರವಾಗುವಂತಹ ಗ್ರಹಗಳ ಒಂದು ವಿಶೇಷ. ಈ ರೀತಿ ಇದ್ದಾಗ ಯಾವ ಯಾವ ರೀತಿಯಾದಂತಹ ಫಲಗಳನ್ನು ನೋಡ್ಬೋದು. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನವಾದಂತಹ ವಾರ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಯಾವುದೋ ಹಳಬರು ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕಾಗಿತ್ತು, ಆ ದುಡ್ಡು ತೊಗೊಂಬರುವಂಥದ್ದು, ಅಥವಾ ಯಾರಿಗೋ ನಿಮ್ಮ ಕೈಯಿಂದ ಕೊಡಿಸ್ಬಿಟ್ಟಿರ್ತೀರ, ಆ ಕೊಡಿಸಿರೋವಂಥ ದುಡ್ಡು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ದಿನ, ವಾರ ನಿಮ್ಮದಾಗಿರ್ತದೆ. ಅದರೊಟ್ಟಿಗೆ ಒಂದು ವಿಶೇಷ ಅಂದರೆ ಅಣ್ಣ ತಮ್ಮಂದರಿಂದ ಸ್ವಲ್ಪ ಆಹ್ಲಾದಕರವಂತ, ಅವರಿಂದ ಏನೋ ಒಂದು ರೀತಿಯ ಒಳ್ಳೆ ಮಾತುಗಳು ಕೇಳುವಂಥದ್ದು, ಸ್ನೇಹಿತರಿಂದನೂ ಒಳ್ಳೆ ಮಾತುಗಳು ಕೇಳುವಂಥದ್ದು, ಒಂದು ಕಮ್ಯುನಿಕೇಷನಲ್ಲಿ ಸ್ವಲ್ಪ ಮುಂದಾಳತ್ವವನ್ನು ತೆಗೆದುಕೊಂಡು ಅದರಲ್ಲೂ ಸಹ ಯಶಸ್ಸಿನ ಹಾದಿಯನ್ನು ಸಹ ಕಾಣುವಂತಹ ವಾರ ನಿಮ್ಮದಾಗಿರ್ತದೆ. ಒಂದು ಸಣ್ಣ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅಥವಾ ನಿಮಗೆ ನಿದ್ರಾಹೀನತೆಯನ್ನು ಕಾಣುವಂಥ ವಾರ ಆಗಿರ್ತದೆ. ಸರಿ, ಹೀಗಿದ್ದಾಗ ಏನು ಮಾಡಬೇಕು? ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳಗತ್ತೆ ಗುರುವಿನ ಸ್ಮರಣೆ ಅತಿ ಮುಖ್ಯವಾಗಿರ್ತದೆ. ಗುರುವಿನ ಸ್ಮರಣೆ ಮಾಡ್ಕೊಂಡು ಹೋದ್ರೆ ಸಾಕು, ಖಂಡಿತ ಈ ವಾರ ಶುಭಫಲಗಳನ್ನು ಕಾಣ್ತೀರಾ. ಗುರುವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ, ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟು, ಏನೋ ಅಂದರೆ ಬರುತ್ತೆ ಹಣಕಾಸು, ನಿಲ್ಲುತ್ತಾ ಇಲ್ಲ ಅನ್ನೋ ಒಂದು ಭಾವನೆಗಳು ಮೂಡುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಜೀವನದಲ್ಲಿ ಜರುಗುವಂಥ ಸಾಧ್ಯತೆಗಳು ಸಹ ಉಂಟು. ಅದರೊಟ್ಟಿಗೆ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಕುಟುಂಬಸ್ಥರ ಜೊತೆಗೆ ಏನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ, ಗಲಾಟೆಗೆ ಆಸ್ಪದ ಮಾಡಬೇಡಿ. ಇನ್ನು ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರವಾಗ್ತಾ ಇದೆ, ಆ ಜೊತೆಗೆ ರವಿಯ ಸಂಚಾರ ಆಗ್ತಾ ಇದೆ, ಬುಧ ಶುಕ್ರರ ಸಂಚಾರ ಆಗ್ಬಿಡುತ್ತೆ. ರಾಶ್ಯಾಧಿಪತಿ ಆದಂತಹ ಶುಕ್ರನ ಸಹ ಲಾಭದಲ್ಲಿ ಯಾವುದೋ ಬರೋದಿದೆ, ಕಾಯ್ಕೊಂಡಿದ್ದೀನಿ ಬರುತ್ತೆ ಅನ್ನೋ ಒಂದು ಧೈರ್ಯವಾದಂಥ ನಿಟ್ಟನ್ನು ಇಟ್ಕೊಂಡಿರ್ತೀರ. ಅದು ಸಹ ಸಾಧ್ಯತೆಗಳು ಮಧ್ಯಾರ್ಧದಲ್ಲಿ ಅಂದರೆ ವಾರದ ಮಧ್ಯಾರ್ಧದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದ್ದಾಗ ಇದನ್ನು ಮಿಶ್ರ ಫಲ ಅಂತ ಹೇಳ್ತೀವಿ. ಏನು ಮಾಡಬೇಕು ಈ ರೀತಿ ಇದ್ದಾಗ ಅಂದರೆ, ನೀವು ಸಾಕ್ಷಾತ್ ಲಕ್ಷ್ಮೀನಾರಸಿಂಹರ ಒಂದು ಸ್ಮರಣೆ, ಲಕ್ಷ್ಮೀನಾರಾಯಣರ ಸ್ಮರಣೆ, ಈ ರೀತಿಯಾದಂಥ ಸ್ಮರಣೆ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಶುಕ್ರವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟ, ದೇಹಾಲಸ್ಯ ಸಹ ಸೂಚಿಸುವಂಥದ್ದು ಜಾಸ್ತಿ ಆಗುತ್ತೆ. ಯಾಕೋ ಗೊತ್ತಿಲ್ಲ, ಮೈಕೈ ನೋವು ಬರೋದು, ಬಿಟ್ಟು ಬಿಡದಂಗೆ ಒಂದು ರೀತಿಯಾದಂಥ ಒಳಗಡೆನೆ ಫೀವರಿಶ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಭುಜಗಳಿಗೆ ಸಂಬಂಧಪಟ್ಟಂಥ ನೋವುಗಳು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಕಲುಷಿತವಾದಂತಹ ನೀರನ್ನು ಕುಡಿಯುವಂಥದ್ದಾಗಿರ್ಬೋದು, ಆಚೆ ಊಟ ಮಾಡುವಂಥದ್ದು ಸ್ವಲ್ಪ ಯೋಚನೆ ಮಾಡಿ ಊಟ ಮಾಡಿದ್ರೆ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ, ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆಹ್ಲಾದಕರವಾದಂತಹ ಜೀವನವನ್ನು ಸಾಗಿಸ್ತೀರಾ. ಸಾಮರಸ್ಯದ ಜೀವನವನ್ನು ಸಹ ಕಾಣಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಪತಿ ಪತ್ನಿಯಲ್ಲೇ ಅನ್ಯೂನ್ಯತೆ ಹೆಚ್ಚಾಗಿ ಕಾಣುವಂಥದ್ದು, ಸಾಮರಸ್ಯದ ಜೀವನವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ಖಂಡಿತವಾಗಲೂ ನೀವು ಸಹ ಲಕ್ಷ್ಮೀನಾರಸಿಂಹನ ಸ್ಮರಣೆ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಟಕ ರಾಶಿ.
ಕರ್ಕ ರಾಶಿಯಾದಂತಹ ರಾಶ್ಯಾಧಿಪತಿ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಸ್ವಲ್ಪ ಆರೋಗ್ಯದ ಸ್ವಲ್ಪ ಗಮನ ಕೊಡ್ಬೇಕು ನೀವು. ಎಲ್ಲೋ ದೂರ ಹೋಗಿರ್ತೀರಾ, ಅಲ್ಲಿ ಏನೋ ತಿಂದಿರ್ತೀರಾ, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಸುಧಾರಣೆಯನ್ನು ಕಾಣ್ತೀರಾ. ಸ್ನೇಹಿತರ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳುವಂಥದ್ದು, ಸಂಬಂಧರ ಜೊತೆಗೆ ಒಳ್ಳೆಯ ಒಂದು ಮಾತಿನ ವಿಚಾರದಲ್ಲಿ ಒಳ್ಳೆಯ ಒಂದು ಯಶಸ್ಸಿನ ಹಾದಿಯನ್ನು ಕಾಣುವಂಥದ್ದು, ಈ ರೀತಿಯಾದಂಥ ಲವಲವಿಕೆಯಿಂದ ಕೂಡಿರುವಂತಹ ವಾರವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಸಾಮಾಜಿಕ ಸ್ಥಳಗಳಲ್ಲಿ ಅತಿ ಹೆಚ್ಚನ್ನು ಗುರುತಿಸ್ಕೊಳ್ಳುವಂಥದ್ದು, ನಿಮ್ಮ ನೀವು ಗುರುತಿಸ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ಸರಿ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಏನನ್ನ ಮಾಡಿದ್ರೆ ಒಳ್ಳೆಯದು? ಪ್ರಮುಖವಾಗಿ ವಿನಾಯಕನನ್ನ ಒಂದು ಸ್ಮರಣೆ ಮಾಡ್ಕೊಂಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋ ಅಷ್ಟಮ ಸ್ಥಾನದಲ್ಲಿ ರಾಶ್ಯಾಧಿಪತಿಯಾದಂತಹ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಏನೋ ಒಂದು ರೀತಿಯಂತ ಬ್ಲ್ಯಾಂಕ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ನೇರವಾಗಿ ಯಾವುದು ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಿಂದೆ ಅಂದರೆ ಉದಾಹರಣೆ ಕೊಡಬೇಕು ಅಂದರೆ ಎಲ್ಲೋ ಹೋಗ್ಬೇಕು, ಯಾವುದೋ ಒಂದು ಏರಿಯಾಗೆ ಹೋಗ್ಬೇಕು, ಬಟ್ ರೋಡ್ ಚೇಂಜ್ ಆಗುವಂಥದ್ದು. ಆ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಸಹ ಸ್ವಲ್ಪ ನಿಮ್ಮ ನಿಟ್ಟನ್ನು ಚೇಂಜ್ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ಬೆನ್ನು ಹುರಿಗೆ ಸಂಬಂಧಪಟ್ಟಿರುವಂತಹ ನೋವುಗಳನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಿರೀಕ್ಷಿತವಾಗಿ ಯಾವುದೋ ಬರುವಂಥದ್ದು ಇರ್ತದೆ, ಅದು ಒಂದು ಶುಭದಾಯಕವಾದಂತಹ ವಾರ ನಿಮ್ಮದಾಗಿರ್ತದೆ. ಈ ರೀತಿ ಮಿಶ್ರದಾಯಕವಾಗಿದ್ದಾಗ ನಾವು ಏನನ್ನ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು? ದುರ್ಗೆಯ ಒಂದು ಸ್ಮರಣೆ ಮಾಡಿ, ದುರ್ಗಾಂಬೆಯ ಒಂದು ಸ್ಮರಣೆ ಮಾಡ್ಕೊಂಡ್ ಬಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಗ್ರಹಕೂಟಗಳು ಹೆಚ್ಚಾಗಿದೆ. ನಿಮ್ಗೇನಂದ್ರೆ ಕುಟುಂಬಸ್ಥರ ಜೊತೆಲ್ಲೇ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಗ್ರಾಹಕರ ಜೊತೆಗೆ ಅಂದ್ರೆ ನೀವು ಏನು ಬಿಸ್ನೆಸ್ ಮಾಡ್ತಿರೋ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಗ್ರಾಹಕರಿಗೂ ನಿಮಗೂ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಇದು ಗಮನ ಹರಿಸ್ಬೇಕು. ಕಳತ್ರ ಭಾವದಲ್ಲಿ ಈ ಥರ ಆ ಗ್ರಹಗಳ ಕೂಟ ಸಂಚಾರ ಮಾಡ್ಬೇಕಾದ್ರೆ ಪತಿ ಪತ್ನಿಯಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಇರುಸು ಮುರುಸಿನ ವಾತಾವರಣಗಳು ಸಹ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ದಶಮದಲ್ಲಿ ಕುಜನ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಲಾಸ್, ಏನೋ ಒಂದು ರೀತಿ ಗೊತ್ತಿಲ್ಲದೇ ಹಣಕಾಸಿನ ವಿಚಾರದಲ್ಲಿ ಕ್ಯಾಲ್ಕುಲೇಷನ್ ಈಗ ಸ್ಟಾರ್ಟ್ ಮಾಡಿರ್ತೀರ, ಲಾಸ್ ಆಗಿರೋದು ಯಾವಾಗಲೂ ಲಾಸ್ ಆಗಿರ್ತದೆ, ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀರ. ಸೊ ಅದನ್ನು ಚಿಂತೆ ಮಾಡಕ್ಕೆ ಹೋಗಬೇಡಿ. ನಿರ್ದಿಷ್ಟವಾದಂತಹ ಮನಸ್ಸಿಂದ ಜೀವನವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಅದರೊಟ್ಟಿಗೆ ಪರಿಹಾರ ರೂಪಕವಾಗಿ ನೀವು ಮಾಡುವಂಥ ಕೆಲಸ ತುಂಬ ಮುಖ್ಯ ಆಗುತ್ತೆ. ಏನು ಮಾಡಬೇಕು? ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿನೂ ಕಾಣ್ತೀರಾ. ಸೋಮವಾರ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರು ನೋಡಿ ಒಂಥರ ಒಂದು ರೀತಿಯಂತ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಅಲ್ಲಿ ರವಿ, ರಾಹು, ಬುಧ ಈ ಗ್ರಹಗಳ ಜೊತೆಗೆ ನೀವು ಸಿಗಾಕೊಂಡಿರ್ತೀರ. ಅದು ಉಚ್ಚ ಕ್ಷೇತ್ರ ಆಗಿರ್ಬೋದು. ಅಂದ್ರೆ ನಿಮ್ಮ ಒಂದು ಕ್ಷೇತ್ರದಿಂದ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತ ಶುಕ್ರನ ಸಂಬಂಧಿಸಿದಂತೆ ನಿಮ್ಮ ಒಂದು ಫಲಾಫಲಗಳನ್ನ ನಿರ್ಧಾರ ಮಾಡಬಹುದು. ಆ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು, ಯಾವುದೋ ಬರೋ ದುಡ್ಡು ಬರ್ತಾ ಇಲ್ಲ, ನೀವು ಕೊಡೋರು ಕೊಡ್ತಾ ಇಲ್ಲ, ಈ ರೀತಿಯಾದಂತಹ ಸಂದರ್ಭ ಉದ್ಭವ ಆಗುತ್ತೆ. ಅದರೊಟ್ಟಿಗೆ ಸ್ವಲ್ಪ ಕೋಪ ಬರುವಂಥದ್ದು ಜಾಸ್ತಿ ಹೆಚ್ಚಾಗುತ್ತದೆ. ಕೋಪ ಉದ್ರೇಕ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಊಟದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಸಹ ಅನುಭವಿಸ್ತೀರಾ. ಧನ್ವಂತರಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ, ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಗುರುವಿನ ನೇರ ದೃಷ್ಟಿ ಬಿದ್ದಿದೆ. ಎಲ್ಲ ವಿಚಾರದಲ್ಲೂ ಯಶಸ್ಸನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ಅಂದರೆ ಅವರ ಹಠವನ್ನು ನೀವು ತಡೆಯೋಕ್ಕಾಗಲ್ಲ. ಸ್ವಲ್ಪ ಕೋಪದಿಂದ ಅವರು ಏನೋ ನಿಮ್ಮ ಬೆಲೆ ಬಾಳುವಂತಹ ವಸ್ತುವನ್ನ ಒಡೆದಾಕುವಂಥದ್ದು ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಯಾವುದೋ ಅರಿಯರ್ಸ್ ದುಡ್ಡು ಬರಬೇಕಾಗಿತ್ತು, ಖಂಡಿತ ಅದು ಬರುವಂಥ ಸಾಧ್ಯತೆಗಳು ಸಹ ಉಂಟು. ಈ ರೀತಿಯಾದಂಥ ಒಂದು 60-70% ಶುಭ ಫಲಗಳನ್ನೇ ನೀವು ಅನುಭವಿಸ್ತೀರಾ. ನೀವು ಮಾಡಬೇಕಾಗಿರೋಂಥದ್ದು ಹನುಮಂತನ ಸ್ಮರಣೆ ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಂಗಳವಾರ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವರು ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಏನೋ ಒಂದು ರೀತಿಯಂಥ ಸಮಾಧಾನ, ಯಶಸ್ಸು, ಏಳಿಗೆ, ಲಾಭದಾಯಕವನ್ನು ಕಾಣುವಂಥ ಸಾಧ್ಯತೆಗಳಿದೆ. ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ. ಮನಸ್ಸು ಸಹ ಆಹ್ಲಾದಕರವಾಗಿರುವಂಥ ಸಾಧ್ಯತೆಗಳು. ಏನೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ಒಂದು ರೀತಿಯಂಥ ಸುಧಾರಣೆಯನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ದಶಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡಬೇಕಾದ್ರೆ ಏನೋ ಯಾವ ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆಗಿದ್ದಾಗೋಗ್ಲಿ ಅನ್ನೊಂದು ನೇರವಾಗಿ ಮುಂದುವರಿಸ್ತೀರಾ.
ಎಲ್ಲ ವಿಚಾರದಲ್ಲೂ ಯಶಸ್ಸಿನ ಹಾದಿಯನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ಆ ಕಾರಣದಿಂದ ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ನಿಮಗೂ ಈ ವಾರ ಅದ್ಭುತವಾದಂತಹ ವಾರ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣುವಂಥದ್ದು, ಸ್ನೇಹಿತರಿಂದ ಒಳ್ಳೆಯ ಮನ್ನಣೆ ಸಿಗುವಂಥದ್ದು, ಸಂಬಂಧಿಕರಿಂದ ಒಳ್ಳೆಯ ಒಂದು ನಿಮಗೆ ಯಶಸ್ಸಿನ ಹಾದಿ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಈ ರೀತಿಯಾದಂಥ ಲವಲವಿಕೆಯ ವಾರವನ್ನು ಖಂಡಿತ ನೀವು ಕಾಣಬಹುದು. ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಪ್ರಮುಖವಾಗಿ ಮಾಡಬೇಕಾಗಿರೋಂಥದ್ದು ಕಾಲಭೈರವೇಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಸಹ ನೀವು ಕಾಣ್ತೀರಾ. ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರು ನೋಡಿ, ಯಾರಿಗಾದ್ರೂ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಹೆಲ್ಪ್ ಮಾಡಕ್ಕೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾರಿಗೂ ನೀವು ಸಹಾಯ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಿದ್ರು ಅಂದರೆ ನಿಮ್ಮ ಹತ್ರ ಇರಲ್ಲ, ಯಾರ ಹತ್ರ ಈಸ್ಕೊಡುವಂಥದ್ದು, ಅವ್ರು ಕೊಡ್ತಾರೆ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇದರಿಂದ ಸಮಸ್ಯೆನ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ಪ್ರಮುಖವಾಗಿ ಕುಟುಂಬದಲ್ಲಿಗೆ, ಸ್ನೇಹಿತರಿಗೆ, ಜೊತೆಗೆ ಅಣ್ಣ ತಮ್ಮಂದರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಹಾಯ ಈ ವಾರ ಬೇಡ. ಇನ್ನು ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಾಣ್ತೀರಾ. ಊಟೋಪಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದ್ದಾಗ ಮಿಶ್ರದಾಯಕವಾದಂಥ ವಾತಾವರಣ ಹೆಚ್ಚಾಗಿರ್ತದೆ. ನೀವು ಹನುಮಂತನ ಸ್ಮರಣೆ ಮಾಡ್ತಾ ಬರಬೇಕು. ಜೊತೆಗೆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಸಮಾಧಾನ, ಏನೋ ಒಂದು ರೀತಿಯಾದಂಥ ಬೆಳವಣಿಗೆಯನ್ನು ಕಾಣುವಂಥದ್ದು, ಕುಟುಂಬಸ್ಥರ ಜೊತೆಗೆ ಸ್ವಲ್ಪ ಲವಲವಿಕೆಯಿಂದ ಕೂಡಿರುವಂಥದ್ದು, ದಶಮದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಹಾದಿ ಕಾಣುವಂಥದ್ದು, ಸಪ್ತಮ ಸ್ಥಾನದಲ್ಲಿ ಕೇತುವಿನ ಸಂಚಾರ, ಜೊತೆಗೆ ಕೌಟುಂಬಿಕ ವಿಚಾರದಲ್ಲೂ ಸಹ ಸ್ವಲ್ಪ ಸಮಾಧಾನವನ್ನು ಕಾಣುವಂಥದ್ದು, ಈ ರೀತಿ ಲವಲವಿಕೆಯಿಂದ ಕೂಡಿರುವಂಥದ್ದು. ತದನಂತರ ನಿಮ್ಮ ರಾಶಿಗೆ ಪರಮಾತ್ಮ ಅಂತ ಶನಿ ಮಹಾತ್ಮರು ಸಂಚಾರ ಮಾಡ್ತಾರೆ. ಅದೇ ವಿಚಾರದ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಸಹ ಮಾಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರು ಅದನ್ನು ಸಹ ವೀಕ್ಷಣೆ ಮಾಡಿ ಅದ್ಭುತವಾದಂತಹ ಫಲಗಳನ್ನು, ಅದ್ಭುತವಾದಂತಹ ಅದಕ್ಕೆ ಸಂಬಂಧಪಟ್ಟಿರುವಂಥ ಪರಿಹಾರಗಳನ್ನು ಸಹ ನೀಡಿದ್ದೇನೆ. ಎಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಳಿ. ಮೀನರಾಶಿಯವರು ಮಾಡಬೇಕಾಗಿರೋಂತಹ ಪರಿಹಾರ ಏನಂದರೆ ದುರ್ಗೆಯ ಒಂದು ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.